ಆಂಬ್ಯುಲೆನ್ಸ್ನಲ್ಲಿ ಜೀವಕ್ಕಾಗಿ ಹೋರಾಟ, ಪುಂಡರಿಗೆ ಚೆಲ್ಲಾಟ. ಆಂಬ್ಯುಲೆನ್ಸ್ ಮುಂದೆಯೇ ವಿಲ್ಲಿಂಗ್ ಮಾಡಿ ಪುಂಡರ ಹುಟ್ಟಾಸ. ಇನ್ನು ಪೊಲೀಸರ ಭಯ ಇಲ್ವಾ, ಆಂಬ್ಯುಲೆನ್ಸ್ ಅನ್ನೋ ಪ್ರಜ್ಞೆ ಕೂಡ ಇಲ್ವಾ ಇವರಿಗೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಹುಚ್ಚಾಟವನ್ನ ಮೆರೆದಿದ್ದಾರೆ ಪುಂಡರು. ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆದಂಥ ಅವಘಡ. ಯಶವಂತಪುರ ಗೊರವಂಟಪಾಳ್ಯದ ನಡುವೆ ವೀಲಿಂಗ್ ಹುಚ್ಚಾಟವನ್ನ ಮೆರೆದಿದ್ದಾರೆ ಪುಂಡರು. ಜುಲೈ 4ರಂದು ಮಧ್ಯರಾತ್ರಿ 2 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ನಲ್ಲಿ ಜೀವಕ್ಕಾಗಿ ಹೋರಾಟ, ಇಲ್ಲಿ ಒಂದ್ ಕಡೆ ಪುಂಡರಿಗೆ ಚೆಲ್ಲಾಟ. ಆಂಬ್ಯುಲೆನ್ಸ್ ಮುಂದೆಯೇ ವೇಲಿಂಗ್ ಮಾಡಿ ಪುಂಡರ ಹುಚ್ಚಾಟ. ಪೊಲೀಸರ ಭಯ ಇಲ್ವಾ, ಆಂಬ್ಯುಲೆನ್ಸ್ ಅನ್ನೋ ಪ್ರಜ್ಞೆ ಇಲ್ವಾ, ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಹೆಲ್ಮೆಟ್ ಸಹ ಹಾಕಿಲ್ಲ. ಯಶವಂತಪುರ ಗೊರಗೊಂಟೆಪಾಳ್ಯದ ನಡುವೆ ವಿಲ್ಲಿಂಗ್. ಜುಲೈ 4ರಂದು ಮಧ್ಯರಾತ್ರಿ 2 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ ಒಳಗಿಂತ ವಿಡಿಯೋ ಮಾಡಿರುವಂತಹ ಕುಟುಂಬಸ್ಥರು. ಆಂಬ್ಯುಲೆನ್ಸ್ನಲ್ಲಿ ರೋಗಿ ನರಳಾಡ್ತಾ ಇದ್ರು, ಪುಂಡರು ಡೋಂಟ್ ಕೇರ್ ಅಂತ ವೀಲಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಇಂಥರ ವಿರುದ್ಧ ಕ್ರಮ ಯಾವಾಗ ಅಂತ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪುಂಡರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಹೋಮ್ ಮಂತ್ರಿ ಪ್ರಿಯಾಂಕ್ ಖರ್ಗೆಗೆ ಕುಟುಕಿದ ಬಿಜೆಪಿ. ದಿನವೆಲ್ಲ ಟ್ವಿಟರ್ನಲ್ಲಿ ಜ್ಞಾನ ಹಂಚುವ ನಿಮಗೆ ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಸತ್ತಿದ್ದು ಕಾಣಿಸುತ್ತಿಲ್ವೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪುಂಡರ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದು ಯಾವಾಗ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ನಾಯಕರ ಪ್ರಶ್ನೆ ಇದು. ಆಂಬ್ಯುಲೆನ್ಸ್ನಲ್ಲಿ ಜೀವಕ್ಕಾಗಿ ಹೋರಾಟ ನಡೆದಿತ್ತು, ಒಂದ್ ಕಡೆ ಪುಂಡರ ಚೆಲ್ಲಾಟ. ಆಂಬ್ಯುಲೆನ್ಸ್ ಮುಂದೆಯೇ ವೀಲಿಂಗ್ ಮಾಡಿ ಪುಂಡರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಪೊಲೀಸರ ಭಯ ಇಲ್ವಾ, ಆಂಬ್ಯುಲೆನ್ಸ್ನಲ್ಲಿ ಅಲ್ಲಿ ರೋಗಿ ನರಳಾಡ್ತಾ ಇದ್ದಾರೆ ಅನ್ನೋ ಪ್ರಜ್ಞೆ ಇಲ್ವಾ, ಗಾಡಿ ನಂಬರ್ ಪ್ಲೇಟು ಇಲ್ಲ, ಇನ್ನು ಹೆಲ್ಮೆಟ್ ಸಹ ಹಾಕಿಲ್ಲ. ಇಷ್ಟರ ಮಟ್ಟಿಗೆ ಪುಂಡಾಟವನ್ನ ಮೆರೀತಾ ಇದ್ದಾರೆ ಅಂತ ಅಂದ್ರೆ ಕಾನೂನಿನ ಭಯ ಒಂಚೂರಿಲ್ಲ. ಯಶವಂತಪುರದ ಗೊರವಂಟೆಪಾಳ್ಯದ ಬಳಿ ವೀಲಿಂಗು ಜುಲೈ 4ರಂದು ಮಧ್ಯರಾತ್ರಿ 2 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ ಒಳಗಿಂತ ವಿಡಿಯೋ ಮಾಡಿರುವಂತಹ ಕುಟುಂಬಸ್ಥರು. ನೋಡಿ, ಒಂದ್ ಕಡೆ ನಾವು ರೋಡಲ್ಲಿ ಹೋಗ್ತಾ ಇದೀವಿ ಅಂತ ಅಂದಾಗ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ರು ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡ್ತಾರೆ. ಮೊದಲು ಅಲ್ಲಿರುವಂಥ ಸಿಚುವೇಶನ್ ಹಿಂಗಿದೆಯೋ, ಆ ರೋಗಿ ಯಾವ ಸಿಚುವೇಶನ್ ಅಲ್ಲಿದ್ದಾರೋ ಮೊದಲೇ ಹೋಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಗೋಲ್ಡನ್ ಅವರ್ ಅಂತ ಒಂದಿರುತ್ತೆ, ಸೊ ಅದು ಮಿಸ್ ಆಗಬಾರ್ದು. ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ರೋಗಿ ಇದ್ದಾನೆ, ಹಾಗಾಗಿ ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ, ಬೇಗ ಹೋಗಿ ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಅಲ್ಲಿ ದಾರಿ ಮಾಡಿಕೊಡ್ತೀವಿ ನಾವು, ಅಂದರೆ ಹೋಗ್ಲಪ್ಪ ಆಂಬ್ಯುಲೆನ್ಸ್ ಮೊದಲು ಹೋಗ್ಲಿ ಅಂತ. ಬಟ್ ಇಲ್ಲಿ ಆಂಬ್ಯುಲೆನ್ಸಲ್ಲಿ ಹಿಂದೆ ಹೋಗ್ತಾ ಇದೆ ಅಂತ ಅಂದರೂ ಆ ಆಂಬ್ಯುಲೆನ್ಸ್ ಮುಂದೆ ಹೋಗಿ ಅಲ್ಲಿ ವೀಲಿಂಗ್ ಮಾಡ್ಕೊಂಡು ಹುಚ್ಚಾಟವನ್ನ ಮೆರೆಯುವಂಥ ಈ ಪುಂಡರ ವಿರುದ್ಧ ಸರಿಯಾದ ಕಾನೂನು ಕ್ರಮ ಆಗಲೇಬೇಕು. ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಈ ರೀತಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಟ್ವಿಟರ್ನಲ್ಲಿ ಆಕ್ಟಿವ್ ಆಗಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕೂತ್ಕೊಂಡು ಏನೋ ಒಂದು ಟೆಕ್ಸ್ಟ್ ಹಾಕೊಂಡು ವಿರೋಧವಾಗಿ ಮಾತನಾಡುವಂಥದ್ದಲ್ಲ. ಇಲ್ಲಿ ಈ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಇಂಥ ಪುಂಡರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಈ ವೀಲಿಂಗ್ ಪುಂಡಾಟ ಏನಿದೆಯಲ್ಲ, ಆಂಬ್ಯುಲೆನ್ಸ್ ಹಿಂದೆ ಹೋಗ್ತಾ ಇದೆ, ಅಲ್ಲಿ ರೋಗಿ ನರಳಾಡ್ತಾ ಇದ್ದಾನೆ, ಅಷ್ಟಾದ್ರೂ ಕೂಡ ಒಂದು ಚೂರು ಪ್ರಜ್ಞೆ ಇಲ್ಲದೆ ಈ ರೀತಿಯಾಗಿ ವೀಲಿಂಗ್ ಮಾಡ್ಕೊಂಡು ಹೋಗುವಂಥದ್ದು, ಕಾನೂನಿನ ಭಯ ಇಲ್ಲ ಅಂತ ಇವರಿಗೆ ಏನಂತ? ವನಿತಾ, ಯಾಕಂದ್ರೆ ಬೆಂಗಳೂರಿನಲ್ಲಿ ಪೊಲೀಸರು ಒಂದ್ ಕಡೆ ವೀಲಿಂಗ್ ಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಮತ್ತೆ ರ್ಯಾಶ್ ಅಂಡ್ ಮತ್ತೆ ರೇಸಿಂಗ್ ನೆಗ್ಲಿಜೆನ್ಸಿಯನ್ನ ಸಹ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಪೊಲೀಸರು ಡ್ರೈವ್ ಅನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ಏನು ಪುಂಡರು ಇದೀಗ ಮತ್ತೊಂದು ಹೆಜ್ಜೆಯನ್ನ ಹೋಗಿ ಆಂಬುಲೆನ್ಸ್ ಸಹ ದಾರಿಯನ್ನ ಬಿಟ್ಟು ಕೊಡದೆ ಏನು ಪುಂಡಾಟವನ್ನ ಮಾಡ್ತಾ ಇರುವಂತದ್ದು ಆ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಯಶವಂತಪುರ ಹಾಗೂ ಗೊರಗುಂಟೆ ಪಾಳ್ಯಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಈ ರೀತಿಯ ಘಟನೆ ನಡೆದಿರುವಂತ 4ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ರೀತಿಯಾಗಿ ಆರೋಪಿ ಪುಂಡರು ವೀಲಿಂಗ್ ಅನ್ನ ಮಾಡ್ಕೊಂಡು ಈ ರೀತಿ ಆಂಬುಲೆನ್ಸ್ಗೂ ದಾರಿ ಮಾಡ್ಕೊಡದೆ ಅವರು ಎರಬೇರಿಯಾಗಿ ವಾಹನ ಚಾಲ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಆ ಒಂದು ವಿಡಿಯೋವನ್ನ ಆಂಬುಲೆನ್ಸ್ ನಲ್ಲಿದ್ದಂತಹ ಏನು ರೋಗಿಯ ಸಂಬಂಧಿಕರು ಏನು ಆ ಒಂದು ವಿಡಿಯೋವನ್ನ ಮಾಡಿ ಜೊತೆಗೆ ಬೈಕ್ ಅಲ್ಲಿ ಹೋಗ್ತಾ ಇದ್ದಂತ ಯಾರು ಪುಂಡರು ಇದ್ದಾರೆ, ಸೊ ಅವರ ವಿಡಿಯೋಗಳನ್ನ ಮಾಡಿ ಒಂದು ಟ್ಯಾಗ್ ಅನ್ನ ಮಾಡಿರುವಂತದ್ದು. ಮತ್ತೊಂದು ವಿಚಾರ ಅಂದ್ರೆ ಈ ರೀತಿಯ ವಿಡಿಯೋಗಳನ್ನ ಮತ್ತೆ ಈ ರೀತಿಯ ಏನು ಅಂದ್ರೆ ವೀಲಿಂಗ್ ಅನ್ನ ಮಾಡ್ತಾ ಇರ್ತಾರೆ, ಇದು ಯಾವ ಬೈಕ್ ಇರುತ್ತೆ ಅದು ಎಲ್ಲವೂ ಸಹ ಒಂದು ನಕಲಿ ನಂಬರ್ ಪ್ಲೇಟ್ ಗಳನ್ನ ಸೃಷ್ಟಿ ಮಾಡ್ಕೊಂಡು ಈ ರೀತಿ ಅವರ ವೀಲಿಂಗ್ ಅನ್ನ ಮಾಡೋದು ಅನ್ನೋದು ಸಹ ಪೊಲೀಸರ ಈ ಹಿಂದೆ ಹಲವಾರನ್ನ ಬಂಧಿಸಿದ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಫೇಕ್ ನಂಬರ್ ಪ್ಲೇಟ್ ಅನ್ನ ಬಳಸಿ ಮಾಡಿರೋದು ಗೊತ್ತಾಗಿದೆ. ಅದೇ ರೀತಿ ಇಲ್ಲೂ ಸಹ ಈ ರೀತಿ ಮಾಡಿರೋದು ಅಂತದಾಗಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಯಾರೇ ಸಹ ಈ ರೀತಿ ಮಾಡೋದಾದ್ರೆ ಒರಿಜಿನಲ್ ನಂಬರ್ ಪ್ಲೇಟ್ ಅನ್ನ ಹಾಕೊಂಡ್ ಮಾಡೋದ್ರ, ಯಾಕಂದ್ರೆ ಒರಿಜಿನಲ್ ನಂಬರ್ ಪ್ಲೇಟ್ ಹಾಕೊಂಡ್ ಮಾಡಿದ್ರೆ ಅವರು ಪೊಲೀಸರು ಸೀದಾ ಬಂದು ಹಿಡ್ಕೊಂತಾರೆ, ಮತ್ತೆ ಅದಕ್ಕೆ ದಂಡವನ್ನ ಮಾಡ್ತಾರೆ, ಮತ್ತೆ ಬೈಕ್ ಅನ್ನ ಸೀಸ್ ಮಾಡಿ ಆಡ್ತಾರೆ ಅನ್ನೋದು ಸಹ ಅವ್ರಿಗೆ ಭಯ ಇರುತ್ತೆ. ಆದ್ರೆ ಈ ರೀತಿ ನಕಲಿ ಬೇರೆ ಒಂದು ಹೆಸರಿನಲ್ಲಿ ಬೇರೆ ಒಬ್ಬರ ನಂಬರ್ ಪ್ಲೇಟ್ ಅಲ್ಲಿ ಹಾಕೊಂಡು ಹೋದ್ರೆ ಅದು ಅವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಐಡೆಂಟಿಫೈ ಮಾಡೋದು ಕಷ್ಟ. ಮತ್ತೆ ಈಗ ಈ ರೀತಿ ವೀಲಿಂಗ್ ಆದ್ಮೇಲೆ ಆ ನಂಬರ್ ಪ್ಲೇಟ್ ಅನ್ನ ಕಿತ್ತು ಬಿಸಾಕಿ ಮತ್ತೊಂದು ನಂಬರ್ ಪ್ಲೇಟ್ ಹಾಕೊಂಡು ಆ ಬೈಕ್ಗೆ ಈ ಮತ್ತೊಂದು ಕಡೆ ಈ ರೀತಿಯ ವೈರಲ್ ಮತ್ತೆ ಈ ರೀತಿಯ ಸ್ಟಂಟ್ಗಳು ಈ ರೀತಿಯ ವೀಲಿಂಗ್ ಮಾಡೋದು ಸಾಮಾನ್ಯ ಆಗ್ಬಿಟ್ಟಿದೆ. ಅದೇ ಇದಕ್ಕೆಲ್ಲ ಪೊಲೀಸರು ಮತ್ತಷ್ಟು ಕಠಿಣ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರು ಈ ರೀತಿ ಆಕ್ರೋಶವನ್ನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪೊಲೀಸರು ಈಗ ವಿಡಿಯೋಗಳನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮತ್ತೆ CCTV ಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.